ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಅಧಿಕ ಮಾಸದಲ್ಲಿ ಮಾಡೋ ಅಂಥ 33 ತುಪ್ಪದ ಬತ್ತಿ ಅಥವಾ ತುಪ್ಪದ ದೀಪಾರಾಧನೆ, ಹಾಗೆ ದೀಪಗಳನ್ನು ದಾನ ಕೊಡೋದ್ರ ಬಗ್ಗೆ ಕೇಳಿದ್ರಿ. ಯಾವ ರೀತಿ ಕೊಡಬೇಕು, ಹೇಗೆ ಕೊಡಬೇಕು, ಯಾವ ದಿನ ಕೊಡಬೇಕು, ಇದರದ್ದೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾವ ದಿನ ದೀಪಾರಾಧನೆ ಮಾಡಬೇಕು, ಅಧಿಕ ಮಾಸ ಯಾವಾಗ ಮುಗಿಯುತ್ತೆ, ಹಾಗೆ ಎಷ್ಟು ದಿನ ಈ ದೀಪಾರಾಧನೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ದೀಪಗಳ ದಾನವನ್ನು ಯಾವ ರೀತಿ ಕೊಡಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವತ್ತು ಏಕಾದಶಿ ಅಲ್ವಾ, ಹಾಗಾಗಿ ಬೆಳಗ್ಗೆನೆ ಬೇಗ ಪೂಜೆ ಮಾಡಿ ಮನೆಯಲ್ಲಿ ದೀಪಾರಾಧನೆ ಮಾಡಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ. ಸಾಲಿಗ್ರಾಮ ಶಿಲೆಯ ವೆಂಕಟೇಶ್ವರ ದೇವಸ್ಥಾನ ನಮ್ಮ ಮನೆಗೆ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇರೋದು. ಅಂದರೆ ಈಗ ನಾವಿರೋಂಥ ರಾಮೋಹಳ್ಳಿನಲ್ಲಿ. ಹಾಗಾಗಿ ಇವತ್ತು ಏಕಾದಶಿನೂ ಬೇರೆ ಅಲ್ಲದೆ ಇದನ್ನು ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ. ಹಾಗಾಗಿ ನಾವು ಎಷ್ಟು ವೆಂಕಟೇಶ್ವರನನ್ನು ಆರಾಧನೆ ಮಾಡ್ತೀವೋ ಅಷ್ಟು ಕೂಡ ಒಳ್ಳೆಯದು. ಹಾಗಾಗಿ ಇವತ್ತು ಬೆಳಗ್ಗೆನೆ ಸುಪ್ರಭಾತ ಸೇವೆಗೆ ಬಂದಿದ್ವಿ. ಎಲ್ಲ ಆಫ್ ಮಾಡೋರಿಗೆ ಜಾಸ್ತಿ ಬೆಳಗ್ಗೆ ದೇವಸ್ಥಾನ ಬರೋರಿಗಿಂತ. ಚೆನ್ನಾಗಿ ದರ್ಶನ ಆಯ್ತಲ್ಲ. ಸುಪ್ರಭಾತ ಸೇವೆಗೆ ಬಂದಿದ್ವಿ, ತುಂಬ ಚೆನ್ನಾಗಿ ದರ್ಶನ ಆಯಿತು ದೇವ್ರದ್ದು. ಇದೇ ಫಸ್ಟ್ ಟೈಮ್ ಬಂದಿದ್ವಿ. ಇಲ್ಲಿ ಬಂದು 1 ವರ್ಷ ಆಯಿತು. 1 ವರ್ಷದಲ್ಲಿ ಇವತ್ತೇ ಬಂದಿದ್ದು, ತುಂಬ ಚೆನ್ನಾಗಾಯಿತು. ಈ ಅಧಿಕ ಮಾಸದಲ್ಲಿ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳೋದು, ಸ್ನಾನ ಮಾಡೋದು, ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಪ್ರತಿದಿನ ನೈವೇದ್ಯ ಕೂಡ ಇಡಲೇಬೇಕು. ಕೆಲವು ಸಲ ನೈವೇದ್ಯ ನಾವು ಮಾಡೋದಕ್ಕಾಗಲಿಲ್ಲ ಅಂದಾಗ ಹಾಲು, ಹಣ್ಣು ಅಥವಾ ಈ ರೀತಿ ಡ್ರೈ ಫ್ರೂಟ್ಸ್ನ ಇಟ್ಟು ಪೂಜೆ ಮಾಡ್ತೀವಿ. ಅದೇ ರೀತಿ ಈ ಅಧಿಕ ಮಾಸದಲ್ಲಿ ನಾವು ದೇವರಿಗೆ ಏನೇ ಅರ್ಪಿಸಿದ್ರೂ ಕೂಡ ಅದು 33 ಸಂಖ್ಯೆಯಲ್ಲಿ ಇರಬೇಕು. ಆ ಕಾರಣದಿಂದ ಈ ರೀತಿ ನಾವು ಡ್ರೈ ಫ್ರೂಟ್ಸ್ನ ಇಡಬೇಕಾದ್ರೂ ಕೂಡ, ಅಂದರೆ ಒಣಗಿದ ದ್ರಾಕ್ಷಿ, ಬಾದಾಮಿ, ಗೋಡಂಬಿ, ಖರ್ಜೂರ, ಈ ರೀತಿ ನಾವು ಅದನ್ನು 33 ಲೆಕ್ಕ ಹಾಕಿ ಇಡೋದು ತುಂಬ ಒಳ್ಳೆಯದು. ಆಮೇಲೆ ಬೇಕಾದರೆ ನಾವು ಅದನ್ನು ಸಿಹಿ ಅಡುಗೆಗಳಿಗೆ, ಸ್ವೀಟ್ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು. ಈ ರೀತಿ ಹಣ್ಣಿನ ಜೊತೆ, ತಾಂಬೂಲದ ಜೊತೆ ನೀವು 33 ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ ಇದನ್ನೆಲ್ಲ ಇಟ್ಟು ದೇವರಿಗೆ ನೈವೇದ್ಯ ಮಾಡಬಹುದು. ಈಗ ದೀಪಗಳನ್ನ ದಾನ ಕೊಡೋದ್ರ ಬಗ್ಗೆ ಕೇಳಿದ್ರಿ ಅಲ್ವಾ. ಮಣ್ಣಿನ ದೀಪ ಕೊಡಬೇಕಾ, ಹಿತ್ತಾಳೆ ದೀಪ ಕೊಡಬೇಕಾ, ದೀಪನ ಹಚ್ಚಿ ಕೊಡಬೇಕಾ, ಹಾಗೆ ಕೊಡಬೇಕಾ, ಯಾವ ಸಮಯದಲ್ಲಿ ಕೊಡಬೇಕು, ಎಲ್ಲಿ ಕೊಡಬೇಕು, ಹೀಗೆ ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಾ. ಬನ್ನಿ ಇವತ್ತು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಈ ರೀತಿ ತಾಂಬೂಲದ ಜೊತೆ ಕೊಡೋದಾದರೆ ಮಣ್ಣಿನ ದೀಪ ಕೊಡಿ. ಅದನ್ನು ನೀವು ಈ ರೀತಿ ಜೋಡಿಸ್ಕೊಡಿ. 2 ಮಣ್ಣಿನ ದೀಪ ತಗೊಳ್ಳಿ. ಹೀಗೆ ಡಿಸೈನ್ ಮಾಡಬೇಕು ಅಂತೇನಿಲ್ಲ, ನಿಮಗೆ ಡಿಸೈನ್ ಆಗಿರೋದು ಸಿಗುತ್ತೆ, ಪ್ಲೈನ್ ದೀಪನೂ ಸಿಗುತ್ತೆ, ಯಾವುದಾದ್ರೂ ತಗೊಳ್ಳಿ. ಒಟ್ಟಿನಲ್ಲಿ ಮಣ್ಣಿನ ದೀಪ 2 ದೀಪ ತೊಗೊಂಡು ಅದನ್ನು ಈ ರೀತಿ ಪ್ಯಾಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅಕ್ಷತೆ ಅಥವಾ ಕಾಯಿನ್ ಕೂಡ ಅದರೊಳಗಡೆ ಹಾಕ್ಬೋದು. ಮತ್ತು ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಬಳೆ, ಹೂವು, ಅರಿಶಿಣ, ಕುಂಕುಮ, ಈ ರೀತಿ ಒಂದು ಸೆಟ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ಇದರ ಜೊತೆಗೆ ನಾವು ಕಾಣಿಕೆ ದುಡ್ಡನ್ನು ಇಡಬೇಕು, ಅಂದರೆ ದಕ್ಷಿಣೆಯನ್ನು ಇಡಬೇಕು. ನೀವು ಎಷ್ಟು ಬೇಕಾದರೂ ಇಡಬಹುದು. ಈಗ ಅಧಿಕ ಮಾಸ ಆಗಿರೋದ್ರಿಂದ 33 ರೂಪಾಯಿನ ಇಟ್ಟು ಒಬ್ಬರಿಗೆ ಬೇಕಾದರೂ ನೀವು ದಾನ ಕೊಡ್ಬೋದು, ಅಥವಾ 11 ರೂಪಾಯಿ ಇಟ್ಟು ಈ ರೀತಿ 3 ಜನಕ್ಕೆ ಕೊಡ್ಬೋದು, ಅಥವಾ ನೀವು 11 ರೂಪಾಯಿನ ಇಟ್ಟು 33 ಜನ ಕೊಡ್ತೀವಿ ಅಂದರೆ ಕೊಡ್ಬೋದು. ಯಥಾಶಕ್ತಿ ನಿಮ್ಮ ಶಕ್ತಿಯನುಸಾರ ನೀವು ಈ ರೀತಿ ದಾನವನ್ನು ಕೊಡಬಹುದು. ಈಗ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೀವು ಇದನ್ನು ಮನೆಯಲ್ಲೂ ಕರೆದು ಕೊಡ್ಬೋದು, ದೇವಸ್ಥಾನದಲ್ಲೂ ಕೊಡಬಹುದು, ಅಥವಾ ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ನದಿ ತೀರದಲ್ಲೂ ಕೂಡ ನದಿ ಸ್ನಾನ ಮಾಡಿ, ಗಂಗೆ ಪೂಜೆ ಮಾಡಿ ಅಲ್ಲಿ ನದಿ ತೀರದಲ್ಲೂ ಕೂಡ ಕೊಡಬಹುದು. ಬೆಳಗ್ಗೆ ಅಥವಾ ಸಂಜೆ ಕೊಡಿ, ತುಂಬಾ ಒಳ್ಳೆಯದು. ಮನೆಯಲ್ಲಿ, ದೇವಸ್ಥಾನದಲ್ಲಿ ಎಲ್ಲ ಕಡೆನೂ ಕೊಡ್ಬೋದು. ಆದರೆ ನೀವು ದೇವಸ್ಥಾನಕ್ಕೆ ದೀಪವನ್ನು ದಾನ ಕೊಡೋದಾದರೆ ಹಿತ್ತಾಳೆಯ ಜೋಡಿ ದೀಪ, ಚಿಕ್ಕದು ದೊಡ್ಡದು ನಿಮ್ಮ ಶಕ್ತಿ ಅನುಸಾರ, ಆ ದೀಪಗಳನ್ನ ಮಾತ್ರ ಎಣ್ಣೆ ಅಥವಾ ತುಪ್ಪ ಹಾಕಿ ದೀಪನ ಹಚ್ಚಿ, ಇದೇ ರೀತಿ ತಾಂಬೂಲದ ಜೊತೆಗೆ ಒಂದು ಪೂರ್ಣ ಫಲ ಅಂದರೆ ತೆಂಗಿನಕಾಯಿನ ಇಟ್ಟು ಒಂದು ಅಡಿಕೆ ತಟ್ಟೆನಲ್ಲಿ ಅದನ್ನೆಲ್ಲನೂ ಕೂಡ ಜೋಡಿಸ್ಕೊಂಡು ದೀಪನೂ ಕೂಡ ಹಚ್ಚಿ ದಕ್ಷಿಣೆಯನ್ನು ಇಟ್ಟು ಅದರ ಸಮೇತ ಕೊಟ್ಟು ಅರ್ಚನೆ ಮಾಡಿಸ್ಕೋಬೇಕು. ಯಾವ ದೇವಸ್ಥಾನಕ್ಕೆ ಬೇಕಾದರೂ ಕೊಡಿ. ಸುಬ್ರಹ್ಮಣ್ಯೇಶ್ವರ, ಆಂಜನೇಯ ಸ್ವಾಮಿ, ಶಿವನ ದೇವಸ್ಥಾನ, ವೆಂಕಟೇಶ್ವರನ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಯಾವ ದೇವಸ್ಥಾನಕ್ಕೆ ಬೇಕಾದರೂ ಕೊಡ್ಬೋದು. ಒಟ್ಟಿನಲ್ಲಿ ಈ ಅಧಿಕ ಮಾಸದಲ್ಲಿ ದೀಪಗಳ ದಾನ ಮಾಡೋದು ತುಂಬಾ ಶ್ರೇಷ್ಠ. ಈಗ ನಾನು ಬತ್ತಿ ಸುತ್ತುತ್ತಾ ಇದ್ದಿದ್ದು ನೀವು ನೋಡಿದ್ರಿ ಅಲ್ವಾ. ಇದು ಮನೆಯಲ್ಲಿ ದೀಪಾರಾಧನೆ ಮಾಡೋದಕ್ಕೆ. ನೀವು ಈ ರೀತಿ ದೀಪಾರಾಧನೆ ಮನೆಯಲ್ಲೂ ಮಾಡಬಹುದು, ದೇವಸ್ಥಾನದಲ್ಲೂ ಕೂಡ ಮಾಡಬಹುದು. ಬೆಳಗ್ಗೆ ಅಥವಾ ಸಂಜೆ ಮಾಡಬಹುದು. ನೋಡಿ, ಈ ರೀತಿ ಮನೆಯಲ್ಲಿ ನಾವು ದೀಪಕ್ಕೆ ಉಪಯೋಗಿಸುವಂಥ ಬತ್ತಿನ ನಮ್ಮ
ಕೈಯಲ್ಲೇ ಸುತ್ತಕೊಂಡು, ಅಂದರೆ ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ, ತುಂಬ ದಪ್ಪ ಬತ್ತಿ ತೊಗೋಬೇಡಿ. ಯಾಕಂದರೆ ಈ ದೀಪ ಉರಿತಾ ಉರಿತಾ ಅದ್ರ ಜ್ವಾಲೆ ತುಂಬ ಜೋರಾಗುತ್ತೆ. ಮನೇಲಿ ಅಷ್ಟು ಜೋರಾಗಿ ದೀಪದ ಜ್ವಾಲೆ ಉರಿಬಾರ್ದು. ಹಾಗಾಗಿ ಆದಷ್ಟು ಬತ್ತಿನ ಕಡಿಮೆ ಮಾಡ್ಕೊಳ್ಳಿ. ಈಗ ನಾವು ಬೆರಳಿಗೆ ಕೈಗೆ ಸುತ್ತಕೊಂಡಾಗ ಎರಡೂ ಕಡೆನೂ ಲೆಕ್ಕ ತಗೋಬೇಕು. ಹಿಂದೆ ಮುಂದೆ ಇರೋದನ್ನು 1, 2 ಅಂತ ಲೆಕ್ಕ ಹಾಕ್ಕೊಂಡು ಒಟ್ಟು 32 ಸಲ ಸುತ್ತಬೇಕು. ಲಾಸ್ಟಲ್ಲಿ ಒಂದು ಸಿಂಗಲ್ ಬತ್ತಿನ ಇಟ್ಟರೆ 33 ಬತ್ತಿ ಆಗುತ್ತೆ. ಅದನ್ನು ಈ ರೀತಿ ಜೋಡಿಸಿ ಅದನ್ನು ಸುತ್ತಿ ನೀವು ರೆಡಿ ಮಾಡಿಕೊಂಡು ಒಂದು ಬಟ್ಲಲ್ಲಿ ತುಪ್ಪ ಹಾಕಿ ಅದರಲ್ಲಿ ನೆನೆಸಿಟ್ಬಿಡಿ. ಬತ್ತಿ ಚೆನ್ನಾಗಿ ತುಪ್ಪನ ಹೀರ್ಕೊಂಡ್ರೆ ಚೆನ್ನಾಗಿ ದೀಪ ಉರಿಯುತ್ತೆ. ನೋಡಿ, ಈ ರೀತಿ ಒಂದು ಬಟ್ಲಲ್ಲಿ ತುಪ್ಪನ ಹಾಕಿ ಅದನ್ನು ಸೈಡ್ಗೆ ಇಡ್ತಾ ಇದ್ದೀನಿ. ಈಗ ದೀಪನ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಮನೆಯಲ್ಲೇ ಇರೋವಂಥ ದೀಪ, ಆಲ್ರೆಡಿ ಯೂಸ್ ಮಾಡಿರೋವಂಥ ದೀಪನೇ. ಇದನ್ನು ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಬೆಳಗ್ಗೆ ಕೂಡ ಹಚ್ಬೋದು. ಇವತ್ತು ಬುಧವಾರ, ವಿಷ್ಣುವಿಗೆ ಪ್ರಿಯವಾದಂಥ ವಾರ. ಬೆಳಗ್ಗೆ ತುಂಬ ಜನ ಮಾಡಿರ್ತೀರ. ಇನ್ನೂ ಯಾರಾದರೂ ಮಾಡಿಲ್ಲ ಅಂದರೆ ಇವತ್ತು ಸಂಜೆ ಕೂಡ ಈ ದೀಪನ ಹಚ್ಬೋದು. ಸಂಜೆ 5:30 ನಂತರ ದೀಪ ಹಚ್ಚಿ, ಬೆಳಗ್ಗೆ ಹಚ್ಚೋರಾದರೆ ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆ ತನಕ ಹಚ್ಬೋದು. ಮಧ್ಯಾಹ್ನ ಸಮಯದಲ್ಲಿ ಹಚ್ಚಕ್ಕೆ ಹೋಗಬೇಡಿ. ಇನ್ನು ಯಾವ್ಯಾವ ದಿನ ಮಾಡಬಹುದು ಅಂತಂದರೆ, ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಭಾನುವಾರ ಹುಣ್ಣಿಮೆ ಇರುತ್ತೆ, ಅವತ್ತು ಹಚ್ಬೋದು. ಶನಿವಾರ ಹಚ್ಚೋರಾದರೆ ಶನಿವಾರ ಸಂಜೆ ಹಚ್ಬೋದು. ಭಾನುವಾರ ಹಚ್ಚೋರಾದರೆ ಭಾನುವಾರ ಬೆಳಗ್ಗೆ ಅಥವಾ ಭಾನುವಾರ ಸಂಜೆ ಈ ದೀಪಾರಾಧನೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾಡಬಹುದು. ದೇವ್ರ ಮನೆಯಲ್ಲೂ ಹಚ್ಬೋದು, ಹೊರಗಡೆ ತುಳಸಿ ಗಿಡದ ಮುಂದೆ ಕೂಡ ಹಚ್ಬೋದು. ಈ ರೀತಿ ನಿಮ್ಮ ಅನುಕೂಲನ ನೋಡಿಕೊಂಡು ಈ ದೀಪನ ಹಚ್ಬೋದು. 33 ಪುಟ್ಟ ಪುಟ್ಟ ಮಣ್ಣಿನ ದೀಪ ಕೂಡ ಹಚ್ಬೋದು. ನನ್ನ ಹಳೆ ವಿಡಿಯೋನ ನೀವು ಈಗಾಗಲೇ ನೋಡಿದ್ದೀರಾ. ಮತ್ತು ಇದನ್ನು ಗಮನಿಸಿ ನೀವು, ಈ ರೀತಿ ನಾವು ಬತ್ತಿನ ದೀಪದಲ್ಲಿ ಹಾಕಿ ಇಟ್ಟ ಮೇಲೆ ಅದರ ತುದಿಗೆ ಸ್ವಲ್ಪ ಕರ್ಪೂರ ಹಚ್ಚಿ. ಇದರಿಂದ ಏನಾಗುತ್ತೆ, ನೀವು ದೀಪ ಹಚ್ಚಿದಾಗ ಚೆನ್ನಾಗಿ ಅದು ಹೊತ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಉರಿಯುತ್ತೆ. ಹಾಗಾಗಿ ಸ್ವಲ್ಪ ಕರ್ಪೂರನ ಹಚ್ಚಿದ್ರೆ ತುಂಬ ಒಳ್ಳೆಯದು. ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಬೇಕಾದರೆ ದೊಡ್ಡ ದೀಪನೂ ತೊಗೋಬಹುದು. ನಾನು ಮಾಡ್ಕೊಂಡಿರುವಂಥ ಬತ್ತಿಗೆ ಈ ದೀಪ ಸರಿಯಾಗಿದೆ. ಹಾಗಾಗಿ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ. ದೀಪ ಹಚ್ಚುವಂಥ ಸಮಯಕ್ಕೆ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಈ ದೀಪನ ಹಚ್ತೀನಿ. ಆಗಲೇ ನಾನು ನಿಮಗೆ ಮಣ್ಣಿನ ದೀಪದ ಬಗ್ಗೆ ಹೇಳಿದೆ. 33 ಚಿಕ್ಕ ಚಿಕ್ಕ ಮಣ್ಣಿನ ದೀಪನ ಹಚ್ಬೋದು, ಅಥವಾ ಈ ರೀತಿ 33 ಬತ್ತಿನ ಹಾಕಿ ಕೂಡ ದೀಪ ಹಚ್ಬೋದು. ನನ್ನ ಹಳೆ ವಿಡಿಯೋದಲ್ಲಿ ನಾನು ಚಿಕ್ಕ 33 ದೀಪನೇ ಇಟ್ಟು ದೀಪ ಹಚ್ಚಿದ್ದೆ. ಬಟ್ ಈಗ ಮನೆ ಶಿಫ್ಟ್ ಮಾಡುವಾಗ ಅದು ಎಲ್ಲಿಟ್ಟಿದ್ದೀನಿ ಅಂತ ಹುಡುಕ್ತಾ ಇದ್ದೀನಿ, ಸಿಕ್ಕಲಿಲ್ಲ. ಹಾಗಾಗಿ ಇವತ್ತು ಈ 33 ಬತ್ತಿಗಳನ್ನು ರೆಡಿ ಮಾಡಿಕೊಂಡು ಈ ದೀಪ ಹಚ್ಚಿದ್ದೀನಿ. ಹಾಗೆಯೇ ಇಲ್ಲಿ ಇವತ್ತು ಪಾರಿಜಾತ ರಂಗೋಲಿನ ಹಾಕ್ತಾ ಇದ್ದೀನಿ. ಯಾವ ರೀತಿ ಹಾಕಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಸುಲಭ. ನಮಗೆ ಯಾವುದು ಚೆನ್ನಾಗಿ ಗೊತ್ತಿದೆಯೋ, ಯಾವುದು ಚೆನ್ನಾಗಿ ಬರುತ್ತೋ ಅದನ್ನು ಮಾಡೋದು ಯಾವತ್ತೂ ಒಳ್ಳೆಯದೇ. 33 ರಂಗೋಲಿ ಹಾಕಬೇಕು. ಯಾವ್ದು ಬೇಕಾದರೂ ಹಾಕ್ಬೋದು. ಈಗ ನಾನು ಸೋಮವಾರ ಶಿವಲಿಂಗದ ರಂಗೋಲಿ ತೋರಿಸ್ಕೊಟ್ಟಿದ್ದೆ, ಮತ್ತು ಓಂಕಾರ, ಸ್ವಸ್ತಿಕ್ಕು, ಈ ರೀತಿ ಪಾರಿಜಾತ ರಂಗೋಲಿ, ಮತ್ತು ಅಷ್ಟದಳ ಪದ್ಮ, ತಾವರೆ ಹೂವು, ಶಂಕು ಚಕ್ರ, ಹೀಗೆ ಯಾವುದೇ ರಂಗೋಲಿ ಆದರೂ ಕೂಡ ಅಷ್ಟೇ 33 ರಂಗೋಲಿ ಹಾಕಿ 2 ತುಪ್ಪದ ದೀಪ ಹಚ್ಚಿ ಹೂವು, ತುಳಸಿ ಎಲ್ಲನೂ ಕೂಡ ಹಾಕಿ ಪೂಜೆ ಮಾಡೋದು. ಪ್ರತಿದಿನ ಸಂಜೆ ಅಥವಾ ಬೆಳಗ್ಗೆ ನಿಮಗೆ ಹೇಗೆ ಟೈಮ್ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಮಾಡಿ. ಈ ರೀತಿ ತುಂಬಾ ಸುಲಭವಾಗಿ ಪಾರಿಜಾತ ರಂಗೋಲಿ ಹಾಕ್ಬೋದು. ಚುಕ್ಕಿಗಳನ್ನು ಲೆಕ್ಕ ಹಾಕ್ಕೊಂಡು ಈ ರೀತಿ ಇಯರ್ ಬಡ್ಸಿಂದ ರಂಗೋಲಿನ ಹಾಕೋದು. ಕೈಯಲ್ಲಿ ಬೆರಳಲ್ಲೂ ಕೂಡ ಮಾಡಬಹುದು. ಸ್ವಲ್ಪ ದಪ್ಪ ಬರುತ್ತೆ ನಾವು ಬೆರಳಲ್ಲಿ ಮಾಡಿದಾಗ. ನೀವು ದೇವ್ರ ಮನೆ ದೊಡ್ಡದಾಗಿದ್ದರೆ ಅಥವಾ ಮಣೆ ಏನಾದರೂ ದೊಡ್ಡದಾಗಿತ್ತು ಅಂದರೆ ನೀವು ಬೆರಳಲ್ಲೇ ಮಾಡ್ಬೋದು. ನಾನು ಮಣೆನೂ ಕೂಡ ಚಿಕ್ಕದಾಗಿದೆ, ಹಾಗಾಗಿ ಇಯರ್ ಬಡ್ಸಲ್ಲಿ ಚಿಕ್ಕ ಪಾರಿಜಾತನ ಹಾಕಿದ್ದೀನಿ. ಹಾಗೆ ನೋಡಿ, ಪಾರಿಜಾತ ರಂಗೋಲಿ ಹಾಕಿದ್ಮೇಲೆ ಮಧ್ಯದಲ್ಲಿ ಅರಿಶಿನ ಕುಂಕುಮ ಇಡಬೇಕು. ಹಾಗಾಗಿ ಅರಿಶಿನ ಹಾಗೆ ಹಾಕೋದ್ರಿಂದ ಅದು ಹೇಗೆ ಅಂದರೆ ರೌಂಡಾಗಿ ಬರಲ್ಲ. ಹಾಗಾಗಿ ಅದಕ್ಕೊಂದು ಸ್ವಲ್ಪ ರಂಗೋಲಿ ಪುಡಿನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಧ್ಯದಲ್ಲಿ ಒಂದೊಂದು ಚುಕ್ಕೆನ ಇಟ್ಟು ಅದನ್ನು ಬೆರಳಿಂದ ನಾವು ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ರೌಂಡಾಗಿ ಕಾಣಿಸುತ್ತೆ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇತ್ತು ರಂಗೋಲಿ ಅಂದರೆ ತುಂಬ ಖುಷಿ ಆಯಿತು. ಯಾವಾಗಲೂ ಹಾಗೆ ನಾವು ಯಾವುದೇ ಕೆಲಸ ಆದ್ರೂ ಇಷ್ಟಪಟ್ಟು ಮಾಡಿದಾಗ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ನಾವು ಈ ರೀತಿ ಖುಷಿಯಾಗಿ ಪೂಜೆ ಮಾಡಿದಾಗ ಆ ದೇವರು ಕೂಡ ಅದನ್ನು ಪ್ರೀತಿಯಿಂದನೇ ಸ್ವೀಕರಿಸ್ತಾರೆ, ನಮ್ಗೆ ಆಶೀರ್ವಾದನ ಕೂಡ ಮಾಡ್ತಾರೆ. ಯಾವಾಗಲೂ ಅಷ್ಟೇ, ನಾವು ಮಾಡೋ ಕೆಲಸ ಮೊದಲು ನಮ್ಮ ಮನಸ್ಸಿಗೆ ತೃಪ್ತಿ ಕೊಡಬೇಕು. ಯಾಕೆ ಅಂದರೆ ಎಲ್ಲರ ಮನಸ್ಸಲ್ಲೇ ದೇವರು ಇರ್ತಾರೆ. ಹಾಗಾಗಿ ನಮ್ಮ ಮನಸ್ಸಿಗೆ ತೃಪ್ತಿ ಆಯಿತು ಅಂದರೆ ಆ ದೇವ್ರಿಗೂ ತೃಪ್ತಿಯಾಗಿದೆ ಅಂತಲೇ ಅರ್ಥ. ಈಗ ಅರಿಶಿಣದಿಂದ ಎಲ್ಲ ಪಾರಿಜಾತ ಹೂಗಳಿಗೂ ಡಾಟ್ನ ಇಟ್ಟಾಯಿತು. ಈಗ ನೋಡಿ, ಅದರ ಮೇಲೇ ಕುಂಕುಮ ಇಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೂ ತುಂಬಾ ಖುಷಿ ಆಯಿತು. ಈಗ ಈ ರೀತಿ ರೆಡಿ ಮಾಡಿ ಇದ್ರ ಮಧ್ಯದಲ್ಲಿ 33 ತುಪ್ಪದ ಬತ್ತಿ ದೀಪನ ಹಚ್ತಾ ಇದ್ದೀನಿ. ಅಧಿಕ ಜ್ಯೇಷ್ಠ ಮಾಸ ಜೂನ್ 15ನೇ ತಾರೀಕಿಗೆ ಮುಗಿಯುತ್ತೆ. ಅವತ್ತು ಅಮಾವಾಸ್ಯೆ ಇದೆ, ಸೋಮವಾರ ಇರುತ್ತೆ.
ಹಾಗಾಗಿ ಇನ್ನು ಯಾರೆಲ್ಲ ಮಾಡಿಲ್ಲ ಲೆಕ್ಕ ಹಾಕ್ಕೊಂಡು 1 ದಿನ ಅಥವಾ 3 ದಿನ 5 ದಿನ 9 ದಿನ ಅಥವಾ 11 ದಿನ ನೀವು ಮಾಡಬಹುದು. ಪ್ರತಿದಿನ ರಂಗೋಲಿ ಹಾಕೋಕ್ಕಾಗಲ್ಲ ಅಂದರೆ ನೀವು ಮೊದಲನೇ ದಿನ ಅಥವಾ ಕೊನೆಯ ದಿನ, ನೀವೀಗ ಅಧಿಕ ಮಾಸದ ಪೂಜೆನ ಸ್ಟಾರ್ಟ್ ಮಾಡಿ ಮೊದಲನೇ ದಿನ ಆದರೂ ಮಾಡಬಹುದು ಅಥವಾ ಕೊನೆಯ ದಿನ ಆದರೂ ಮಾಡಬಹುದು. ಅಥವಾ ಯಾವುದಾದ್ರೂ ಒಂದು ದಿನ ಮಾಡ್ತೀನಿ ಅಂತ ಅನ್ನೋರು ಇವತ್ತು ಕೂಡ ಮಾಡಿ, ಇವತ್ತು ಸಂಜೆನೂ ಮಾಡಬಹುದು, ತುಂಬ ಒಳ್ಳೆಯದು. ನಾಳೆ ಗುರುವಾರ, ಶುಕ್ರವಾರ ಮತ್ತು ಶನಿವಾರ ಭಾನುವಾರ ಹುಣ್ಣಿಮೆ ಇರುತ್ತೆ. ಹಾಗಾಗಿ ಶನಿವಾರ ಸಂಜೆ ಕೂಡ ದೀಪಾರಾಧನೆ ಮಾಡಬಹುದು. ಭಾನುವಾರ ಬೆಳಗ್ಗೆ ಅಥವಾ ಸಂಜೆ ಎರಡೂ ಹೊತ್ತು ಕೂಡ ದೀಪಾರಾಧನೆ ಮಾಡಬಹುದು. 2ನೇ ತಾರೀಕು ಮಂಗಳವಾರ ಬಿದಿಗೆ ಇರುತ್ತೆ, ಅವತ್ತು ಕೂಡ ಮಾಡಬಹುದು. 3ನೇ ತಾರೀಕು ಚತುರ್ಥಿ ಇರುತ್ತೆ, ಅವತ್ತು ಕೂಡ ಮಾಡಬಹುದು. ಹಾಗೆ 4ನೇ ತಾರೀಕು ಚೌತಿ, 5ನೇ ತಾರೀಕು ಪಂಚಮಿ, 6ನೇ ತಾರೀಕು ಷಷ್ಠಿ, ತುಂಬ ಒಳ್ಳೆಯದು. ಇನ್ನು 7ನೇ ತಾರೀಕು ಭಾನುವಾರ ಸಪ್ತಮಿ ತಿಥಿ ಇರುತ್ತೆ. 8ನೇ ತಾರೀಕು ಸೋಮವಾರ ಅಷ್ಟಮಿ. ಅದಾದಮೇಲೆ ಬುಧವಾರ 10ನೇ ತಾರೀಕು ಮತ್ತು 11ನೇ ತಾರೀಕು 12 ಮಾಡಬಹುದು. ಅದು ಬಿಟ್ಟರೆ 14 ಮತ್ತು 15ನೇ ತಾರೀಕಿಗೆ ಮಾಡಬಹುದು. ಜೂನ್ ತಿಂಗಳ ಡೇಟ್ ನಾನು ನಿಮಗೆ ಇವಾಗ ಹೇಳಿದ್ದು. ಜೂನ್ 15ನೇ ತಾರೀಕು ಅಮಾವಾಸ್ಯೆ ಇರುತ್ತೆ, ಅಲ್ಲಿಗೆ ಅಧಿಕ ಮಾಸ ಮುಗಿಯುತ್ತೆ. ಹಾಗಾಗಿ ಈ ದಿನಗಳಲ್ಲಿ ನೀವು ಯಾವುದಾದ್ರೂ ಒಂದಿನ ಆದರೂ ಮಾಡಿ, ಅಥವಾ ಈ ದಿನಗಳನ್ನ ಲೆಕ್ಕ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ 3 ದಿನ 5 ದಿನ ಅಥವಾ 9 ದಿನ 11 ದಿನ ಈ ರೀತಿ ಕೂಡ ನೀವು ಮಾಡಬಹುದು. ಅಥವಾ ನೀವು ಇವಾಗ ಯಾವುದಾದ್ರೂ ವ್ರತಗಳನ್ನ ಹಿಡಿದಿದ್ರೆ ಆ ವ್ರತ ಯಾವಾಗ ಕೊನೆ ಆಗುತ್ತೋ ಅದು ನೋಡಿಕೊಂಡು ಆ ಕೊನೆಯ ದಿನ ಕೂಡ ನೀವು ಈ ರೀತಿ ದೀಪಾರಾಧನೆ, ಹಾಗೆ ಮನೆಗೆ ನೀವು ಹೆಣ್ಮಕ್ಳನ್ನ ಕುಂಕುಮಕ್ಕೆ ಏನಾದರೂ ಕರೆದ್ರೆ ಅವ್ರಿಗೆ ಈ ರೀತಿ ತಾಂಬೂಲ ದೀಪದಾನ ಎಲ್ಲನೂ ಕೂಡ ಮಾಡಬಹುದು. ತುಂಬಾ ಸರಳವಾದಂಥ ಆಚರಣೆ, ಆದರೆ ಅಧಿಕ ಫಲ ಕೊಡುವಂಥ ಪೂಜಾ ವಿಧಾನ ಇದೆಲ್ಲನೂ. 3 ವರ್ಷಕ್ಕೆ ಒಂದೇ ಸಲ ನಮಗೆ ಅವಕಾಶ ಸಿಗೋದು. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಪ್ರತಿಯೊಬ್ಬರು ಕೂಡ ಮಾಡಿ, ಆ ಪುರುಷೋತ್ತಮನ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?